ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡು ರಾಜಕೀಯದಲ್ಲಿ ಬಿಗ್ ಟ್ವಿಸ್ಟ್. ಎಐಎಡಿಎಂಕೆ ಅಧಿಕಾರಕ್ಕೆ ತರಲು ಡಿಎಂಕೆ ಪ್ರಯತ್ನ ಪಡ್ತಾ ಇದೆ. ತೆರೆಮರೆಯಲ್ಲಿ ಡಿಎಂಕೆಯಿಂದ ಬಿಗ್ ಪ್ಲಾನ್ ಅಂತ ಆರೋಪ. ತಮಿಳುನಾಡು ರಾಜಕೀಯ ಅರಣದಲ್ಲಿ ಬಿಗ್ ಟ್ವಿಸ್ಟ್. ಎಐಎಡಿಎಂಕೆ ಅಧಿಕಾರಕ್ಕೆ ತರಲು ಡಿಎಂಕೆ ಯತ್ನ ಮಾಡ್ತಾ ಇದೆ. ತೆರೆಮರೆಯಲ್ಲಿ ಡಿಎಂಕೆಯಿಂದ ಬಿಗ್ ಪ್ಲಾನ್ ಅಂತ ಹೇಳಿ ಈಗ ಆರೋಪ. ಸಿಪಿಎಂ ಪಕ್ಷದ ನಾಯಕ ಬೇಬಿ ಗಂಭೀರ ಆರೋಪವನ್ನ ಮಾಡಿರೋದು. ಬೇಬಿ ಆರೋಪ ಬೆನ್ನಲ್ಲೇ ಎಐಎಡಿಎಂಕೆ ಕಚೇರಿಯಲ್ಲಿ ಸಭೆಯನ್ನ ನಡೆಸಲಾಗಿದೆ. ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ ಚೇಂಜ್ ಆಗುತ್ತಲೇ ಇದೆ ತಮಿಳುನಾಡು ರಾಜಕಾರಣ. ಏನು ನಡೀತಾ ಇದೆ? ಟಿವಿಗೆ ನೋಡಿದ್ರೆ ಇನ್ನೂ ಶಾಸಕರ ಸಂಖ್ಯಾಬಲ ಇಲ್ಲ ಅಂತ ಹೇಳಿ ಕೂತ್ಕೊಂಡ್ಬಿಟ್ಟಿದೆ ತಲೆ ಮೇಲೆ ಕೈ ಹೊತ್ಕೊಂಡು. ಸೊ ಇದೆಲ್ಲದರ ನಡುವೆ ಸೆಂಟರ್ನಲ್ಲಿ ಅವರೇನಾದರೂ ಬಹುಮತ ಸಾಬೀತು ಮಾಡಿಲ್ಲ ಅಂತ ಅಂದರೆ ನಾವೇ ಅಧಿಕಾರ ಚಲಾಯಿಸಬಹುದು, ನಾವೇ ಸರ್ಕಾರವನ್ನ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಇತ್ತ ಎಐಎಡಿಎಂಕೆ ಮತ್ತು ಡಿಎಂಕೆನವರು ಪ್ಲಾನ್ ಮಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಕ್ಷಣ ಕ್ಷಣಕ್ಕೂ ಚೇಂಜ್ ಆಗ್ತಾನೇ ಇದೆ ತಮಿಳುನಾಡಿನ ರಾಜಕೀಯ ಬೆಳವಣಿಗೆ. ಸೊ ಆ ನಿಟ್ಟಿನಲ್ಲಿ ಏನಾಗುತ್ತೆ ಅನ್ನೋ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ ಈಗ. ಸೊ ತೆರೆಮರೆಯಲ್ಲಿ ಎಐಎಡಿಎಂಕೆಯನ್ನು ಅಧಿಕಾರಕ್ಕೆ ತರೋದಕ್ಕೆ ಡಿಎಂಕೆ ಪ್ರಯತ್ನ ಪಡ್ತಾ ಇದೆ ಅಂತ ಆಶ್ಚರ್ಯ ನೋಡಿ. ರಾಜಕಾರಣದಲ್ಲಿ ಯಾರಿಗ್ಯಾರು ಶತ್ರುನೂ ಅಲ್ಲ, ಯಾರಿಗ್ಯಾರು ಮಿತ್ರನೂ ಅಲ್ಲ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಇಷ್ಟು ವರ್ಷಗಳಿಂದ ಒಬ್ಬರನ್ನ ಕಂಡ್ರೆ ಇನ್ನೊಬ್ರಿಗಾಗ್ತಾ ಇರಲಿಲ್ಲ. ಕರುಣಾನಿಧಿ ವರ್ಸಸ್ ಜಯಲಲಿತಾ ಎಂತೆಂಥ ಘಟನೆಗಳಾಗಿ ಹೋಗಿದ್ದಾವೆ. ಎಂತೆಂಥ ತುಂಬಿದ ಸಭೆಯಲ್ಲಿ ಜಯಲಲಿತಾ ಅವರ ಸೆರಗನ್ನು ಎಳೆದಿದ್ರು, ಕೂದಲು ಹಿಡಿದು ಹಲ್ಲೆ ಮಾಡಿದರು. ಇದೇ ಡಿಎಂಕೆ ಏನು ಕಾರ್ಯಕರ್ತರು. ಸೊ ಹಾಗಾಗಿ ಬಹಳಷ್ಟು ವಿರೋಧ ಅಂತೂ ಇದ್ದೇ ಇದೆ. ಸಿಕ್ಕಾಪಟ್ಟೆ ವಿರೋಧ, ಶತ್ರುತ್ವ ಇತ್ತು. ಅಂಥ ಸಂದರ್ಭದಲ್ಲಿ ಈಗ ನೋಡಿದರೆ ಏಕಾಏಕಿಯಾಗಿ ಎಐಎಡಿಎಂಕೆಯನ್ನು ಅಧಿಕಾರಕ್ಕೆ ತರೋದಕ್ಕೆ ಡಿಎಂಕೆ ತೆರೆಮರೆಯಲ್ಲಿ ಪ್ರಯತ್ನ ಪಡುತ್ತೆ ಅಂತ ಅಂದರೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಇಲ್ಲ.